ಆಗಲಿ ಅದು ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಅದನ್ನು ನಾವು ಶೇರ್ ಮಾಡ್ಕೊಬೇಕು ಅನ್ನೋದು. ಮೂರನೇದು ಡೇರಿಂಗ್, ಅಂದರೆ ಧೈರ್ಯ ಇರಬೇಕು. ಅಂದರೆ ನಾವು ಯಾವುದೋ ಒಂದು ಕೆಲಸನ ಮಾಡಬೇಕು ಅಂತ ಹೋದಾಗ ನಮಗೆ ಮೊದಲನೇ ತಡೆ ಬರೋದು ನಮ್ಮ ಭಯ. ಎಲ್ಲಿ ನಾವು ಇದು ಮಾಡೋಕ್ಕೆ ಹೋಗಿ ಅದು ಫೇಲ್ಯೂರ್ ಆಗಿಬಿಡುತ್ತೋ ಅಂತ ಫಿಯರ್ ಆಫ್ ಫೇಲ್ಯೂರ್ ಇದೆಯಲ್ಲ, ಅದು ನಮ್ಮನ್ನ ಯಾವುದೇ ಕೆಲಸ ಮಾಡೋದಕ್ಕೆ ನಾವು ಹೋದಾಗ ಅದು ನಮ್ಮನ್ನ ತಡೆಯುತ್ತೆ. ಅದಕ್ಕೆ ನಮಗೆ ಧೈರ್ಯ ಇರಬೇಕು ಅನ್ನೋದಕ್ಕೆ ಈ ಮೂರು ವಿಷಯಗಳನ್ನ ಅವ್ರು ಹೇಳ್ತಾರೆ: ಕೇರಿಂಗ್, ಶೇರಿಂಗ್ ಮತ್ತು ಡೇರಿಂಗ್. ಸತೀಶ್ ಕುಮಾರ್ ಅವರು ಇಂಗ್ಲೆಂಡ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು 1973ರಲ್ಲಿ ಜೂನ್ ಮಿಚೆಲ್ ಅನ್ನೋರನ್ನ ಮದುವೆ ಆದರು. ಅವರಿಗೆ ಇಬ್ಬರು ಮಕ್ಕಳು. ಮೊದಲನೇ ಮಗನ ಹೆಸರು ಮುಕ್ತಿಕುಮಾರ್ ಮಿಚೆಲ್ ಅಂತ, ನಂತರ ಮಗಳು ಮಾಯಾ ಕುಮಾರ್ ಮಿಚೆಲ್ ಅಂತ. ಸತೀಶ್ ಕುಮಾರ್ ಅವರು ರಿಸರ್ಜೆನ್ಸ್ ಆ್ಯಂಡ್ ಈಕಾಲಜಿಸ್ಟ್ ಅನ್ನೋ ಒಂದು ಪತ್ರಿಕೆಯನ್ನು ಆರಂಭಿಸಿ ಅದರ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ BBC 2 ಚಾನೆಲ್ಗೋಸ್ಕರ ಅವರು ಆರ್ತ್ ಪಿಲ್ಗ್ರಿಮ್ ಅನ್ನೋ ಒಂದು ನ್ಯಾಚುರಲ್ ಹಿಸ್ಟ್ರಿ ಬಗ್ಗೆ ಒಂದು ಫಿಲಮ್ನ ಸಹ ಮಾಡಿದರು. ಪ್ರಸಿದ್ಧ ವಿಜ್ಞಾನಿಯಾದಂತಹ ರಿಚರ್ಡ್ ಡಾಕಿನ್ಸ್ ಅವರು ಸತೀಶ್ ಕುಮಾರ್ ಅವ್ರನ್ನ ಒಂದು ಡಾಕ್ಯುಮೆಂಟ್ರಿಗೋಸ್ಕರ ಇಂಟರ್ವ್ಯೂ ಮಾಡಿದರು. 1982ರಲ್ಲಿ ಸತೀಶ್ ಕುಮಾರ್ ಅವರು ಇಂಗ್ಲೆಂಡ್ನಲ್ಲಿ ದಿ ಸ್ಮಾಲ್ ಸ್ಕೂಲ್ ಅನ್ನೋ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. 11ರಿಂದ 16 ವರ್ಷ ವಯಸ್ಸಿನ ಮಕ್ಕಳಿಗೆ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅದು 2016ರಲ್ಲಿ ಬೇರೆ ಬೇರೆ ರೀಸನ್ಗಾಗಿ ಅದನ್ನು ಕ್ಲೋಸ್ ಮಾಡಬೇಕಾಗಿತ್ತು. 1990ರಲ್ಲಿ ಶುಮಾಕರ್ ಕಾಲೇಜ್ ಅನ್ನೋ ಒಂದು ಕಾಲೇಜನ್ನ ಸತೀಶ್ ಕುಮಾರ್ ಅವರು ಸ್ಥಾಪನೆ ಮಾಡಿದ್ರು. ಅಲ್ಲಿ ಪರಿಸರ ವಿಜ್ಞಾನ ಹಾಗೂ ತೋಟಗಾರಿಕೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ಡಿಗ್ರಿಗಳನ್ನ ನೀಡಲಾಗುತ್ತೆ. ಈ ಒಂದು ಕಾಲೇಜಿನಲ್ಲಿ ವಿಶ್ವದ ಬೇರೆ ಬೇರೆ ದೇಶಗಳಿಂದ ಸ್ಟೂಡೆಂಟ್ಸ್ ಬಂದು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸತೀಶ್ ಕುಮಾರ್ ಅವರಿಗೆ ಹಲವಾರು ಪ್ರಶಸ್ತಿ ಮತ್ತು ಪುರಸ್ಕಾರಗಳು ದೊರೆತಿವೆ. ಇಂಗ್ಲೆಂಡ್ನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಅವರಿಗೆ 3 ಡಾಕ್ಟರೇಟ್ ಪ್ರಶಸ್ತಿಗಳು ದೊರೆತಿವೆ. ಹಾಗೂ ಜಮ್ನಾಲಾಲ್ ಬಜಾಜ್ ಇಂಟರ್ನ್ಯಾಷನಲ್ ಅವಾರ್ಡ್ ಸಹ ಅವರಿಗೆ ದೊರೆತಿದೆ. ಈಗ 83 ವಯಸ್ಸಾಗಿರುವಂತಹ ಸತೀಶ್ ಕುಮಾರ್ ಅವರು ಈಗಲೂ ಆ್ಯಕ್ಟಿವ್ ಆಗಿ ಈ ಪರಿಸರಕ್ಕಾಗಿ ಹಾಗೂ ವಿಶ್ವಶಾಂತಿಗಾಗಿ ಯಾವಾಗಲೂ ತಮ್ಮ ಒಂದು ಧ್ವನಿಯನ್ನು ನೀಡ್ತಾನೆ ಬಂದಿದ್ದಾರೆ. ನಾವು ಒಂದು ಸಣ್ಣ ಪ್ರಯಾಣ ಮಾಡಬೇಕಾದ್ರೆ ಅದಕ್ಕೆ ಹಲವಾರು ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ. ಆದರೆ ಯಾವುದೇ ಹಣ ಇಲ್ಲದೆ ವಿಶ್ವಶಾಂತಿಗೋಸ್ಕರ ಒಂದು ದೀರ್ಘವಾದ ಪಾದಯಾತ್ರೆಯನ್ನು ಮಾಡಿದ ಸತೀಶ್ ಕುಮಾರ್ ಅವರು ನಂಬಿದ್ದು ಅವರನ್ನು ಮತ್ತು ಇತರ ಮನುಷ್ಯರನ್ನು ಹಾಗೂ ಒಂದು ಮನುಷ್ಯತ್ವವನ್ನು ನಂಬಿ ಅವರು ಈ ಪ್ರಯಾಣವನ್ನು ಮಾಡಿದರು. ಸತೀಶ್ ಕುಮಾರ್ ಅವರು